ಹೆಲೋ ಎವ್ರನ್, ಮರಳಿ ಸ್ವಾಗತ ಸುಸ್ವಾಗತ. ನಾವಿತ್ತಿದ್ದೀವಿ ಎಲ್ಲಿ ಅಂತ ಹೇಳ್ತೀನಿ ಬನ್ನಿ. ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಈ ಮೆಟ್ಲುಗಳನ್ನ ಹತ್ತಿ ಗುಡ್ಡದ ಮೇಲೆ ಹೋಗಬೇಕು. ಸುಮಾರೊಂದು 320 ಮೆಟ್ಲುಗಳಿದ್ದಾವೆ ಅಂತ ಹೇಳ್ತಾರೆ. ಇದಿರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಲ್ಲಿ. ಇದು ಸುಮಾರು ಸಿದ್ದಾಪುರದಿಂದ 8 ಕಿಲೋಮೀಟ್ರ್ ದೂರದ ಇದೆ. ಈಗ ನಾವು ಅಲ್ಲಿ ಮೇಲೆ ಹತ್ತೋಗ್ಬೇಕು. ಅದನ್ನ ನಿಮಗೆ ತೋರಿಸ್ತೀನಿ. ಈ ಸ್ಥಳವನ್ನು ಭುವನಗಿರಿ ಅಂತ ಕರೀತಾರೆ. ಇದನ್ನು ಕದಂಬರು ತಮ್ಮ ಕುಲದೇವಿಗಾಗಿ ಇಟ್ಕೊಂಡಿರ್ತಾರೆ ಈ ಜಾಗವನ್ನು. ಆ ನಂತರ ದಿನಗಳು ಕಳೆದಂತೆ ಈ ಭುವನಗಿರಿ ಅನ್ನೋ ಪ್ರದೇಶವನ್ನು ಭುವನೇಶ್ವರಿ ದೇವಾಲಯ ಕಟ್ಟಬೇಕು ಅಂತ ಪ್ರಾರಂಭ ಮಾಡ್ತಾರೆ ಕದಂಬರು. ಆದರೆ ಅದು ಅವರ ಕಾಲದಲ್ಲಿ ಪೂರ್ಣಗೊಳ್ಳೋದಿಲ್ಲ. ಆ ನಂತರ ವಿಜಯನಗರದ ಅರಸರು ಕೂಡ ಭುವನೇಶ್ವರನ್ನು ಆರಾಧಿಸ್ತಾಯಿದ್ರು. ಹಾಗಾಗಿ ಅವರು ಈ ದೇಗುಲದ ಮುಂದುವರೆದ ಕಾರ್ಯವನ್ನು ಮಾಡ್ತಾರೆ. ಆದರೂ ಕೂಡ ಅದು ಸರಿಯಾಗಿ ಪೂರ್ಣಗೊಳ್ಳದೇ ಇರೋದ್ರಿಂದ ಬಿಳಗಿ ಅರಸರು, ಬಿಳಗಿಯಲ್ಲಿರೋದು ಇಲ್ಲೇ ಪಕ್ಕದಲ್ಲೇ ಇರೋದು ಬಿಳಗಿ, ಅಲ್ಲಿನ ಬಿಳಗಿಯಲ್ಲಿರ್ತಕ್ಕಂತಹ ಅರಸರು, ಕೊನೆಯ ಅರಸ ಈ ದೇವಾಲಯವನ್ನು ಕಟ್ತಾನೆ. ಅಲ್ಲಿ ನೋಡಿ, ಅಲ್ಲಿ ಮೆಟ್ಲು ಹತ್ತಿ ಬರ್ತಾ ಇದ್ದಂಗೆ ಅಲ್ಲಿ ಕನ್ನಡ ಧ್ವಜ ಕಾಣಿಸ್ತಾ ಇದೆ. ನಾನಿವಾಗ ಇಲ್ಲಿ ದೇವಸ್ಥಾನದೊಳಗೆ ಬಂದೆ. ಇದು ಯಾವ ದೇವಸ್ಥಾನಪ್ಪ ಅಂತ ನೀವು ಕೇಳಿದ್ರೆ, ಇದು ಕನ್ನಡದ ಮೊಟ್ಟ ಮೊದಲ ಮತ್ತು ಏಕೈಕ ಭುವನೇಶ್ವರಿ ದೇವಾಲಯ. ಭುವನೇಶ್ವರಿ ತಾಯಿಯನ್ನು ಕನ್ನಡದ ದೇವರು ಅಂತ ಕರೀತಾರೆ. ಇದರ ಸುತ್ತಮುತ್ತ ಆವರಣ ನಾವು ನೋಡಿದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಪುಟ್ಟ ದೇವಾಲಯಗಳ ಥರ ಗುಡಿಗಳಿವೆ. ಅಲ್ಲಿ ಶಿವನ ಮಂದಿರ ಐತಿ. ಇದು ನೋಡಿ, ಕಲ್ಲಲ್ಲಿ ಕಟ್ಟಿರೋದು. ಇದು ಇವಾಗ ಸೈಡಿಗೆಲ್ಲ ಕಟ್ಟಿರೋದು, ಇವಾಗ ಸಿಮೆಂಟಲ್ಲಿ ಕಲ್ಲಾಕಿ ಇವಾಗ ಕಟ್ಟಿದ್ದೆವು. ಆದರೆ ಕಲ್ಲಲ್ಲಿ ಕಟ್ಟಿದ್ದು ಮಾತ್ರ ಕದಂಬರ ಕಾಲದಲ್ಲಿ, ಅಂದರೆ ಕದಂಬರ ಕಾಲದಲ್ಲಿ ಕಟ್ಟಿರೋದು. ಮೇಲ್ಗಡೆ ಈ ಕಲ್ಲಿಂದು ಮಂಟಪ ಎಲ್ಲ ಇದೆಯಲ್ಲ, ಇದೆಲ್ಲ ಕದಂಬರ ಕಾಲದಲ್ಲಿ ಕಟ್ಟಿರೋದು. ಇದು ಕದಂಬರ ಕಾಲದಲ್ಲಿ ಪೂರ್ಣಗೊಂಡಿರಲಿಲ್ಲ ಕಟ್ಟಬೇಕಾದ್ರೆ. ಆನಂತರ ವಿಜಯನಗರ ಅರಸರು ಕೂಡ ಭುವನೇಶ್ವರಿನೇ ಮನೆ ದೇವರಾಗಿರೋದ್ರಿಂದ ಅವರು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು. ಅದು ಸಾಧ್ಯ ಆಗಲಿಲ್ಲ. ಆನಂತರ ಇಲ್ಲೇ ಪಕ್ಕದಲ್ಲಿ ಬಿಳಗಿ ಅಂತ ಒಂದು ಊರಿದೆ. ಅಲ್ಲಿ ಬಿಳಗಿಯ ಅರಸರಿದ್ದರು, ಅಲ್ಲಿ ರಾಜರಿದ್ದರು. ಅವರು ಈ ದೇವಾಲಯವನ್ನು ಸಂಪೂರ್ಣವಾಗಿ ಕಟ್ ಮುಗಿಸ್ತಾರೆ. ಇದು ನೋಡಿ, ಆಮೆ, ಹಾವು, ಮೀನು ಎಲ್ಲ ಚಿತ್ರಗಳು ಮೂಡಿಬರೋ ಹಾಗೆ ಕೆತ್ತಿದ್ದಾರೆ ಕಲ್ಲಲ್ಲಿ. ಮತ್ತು ಕೆಳಗಡೆ ಶಿವಲಿಂಗ ಥರ ರೂಪಗಳೆಲ್ಲ ಇದ್ದಾವೆ. ಸೈಡಿಂದ ದೇವಸ್ಥಾನದೊಳಗೆ ಹೋಗಿ ಮೆಟ್ಲುಗಳಿದ್ದಾವೆ. ತುಳಸಿ ಕಟ್ಟೆ ಇದೆ. ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಆಧುನಿಕ ರೂಪ ಕೊಟ್ಟಿದ್ದಾರೆ. ಅದರ ಮೊದಲು ಇದ್ದಿದ್ದು ಹೀಗೆ ಕಲ್ಲಿನ ಮಂಟಪ, ಒಳಗಡೆ ತಾಯಿ ಮೂರ್ತಿ. ಇಲ್ಲೊಂದು ದೇವರಿದೆ. ಶ್ರೀ ಗೋಪಾಲಕೃಷ್ಣ ದೇವರು. ದೇವಸ್ಥಾನ ಸುತ್ತಲೂ ನೋಡ್ತಾ ಇದ್ದೀರಾ, ಇದೆ ಮಧ್ಯದಲ್ಲಿ ಕಲ್ಲಿನ ಮಂಟಪ. ಆನಂತರ ಸೈಡಿಗೆ ಈಗಿತ್ತಲಲ್ಲಿ ಕಟ್ಟಿದಂಥ ನೋಡಿ, ಆ ಶಿವನ ಮುಂದೆ ನಂದಿ ಇರುತ್ತೆ, ಆದರೆ ತಾಯಿ ಭುವನೇಶ್ವರಿಯ ಮುಂದೆ ಹುಲಿ ಇದೆ. ಅಲ್ಲಿ ನೀವು ಒಳಗೆ ನೋಡ್ತಾ ಇರ್ಬೋದು, ಅದೇ ಮೂರ್ತಿ. ವಿಡಿಯೋದಲ್ಲಿ ಸರಿ ಕಾಣಿಸ್ತಾ ಇರ್ಬೋದು, ಆದರೆ ತುಂಬ ಚೆನ್ನಾಗಿದೆ.
ಈಗ ಸದ್ಯದಲ್ಲಿ ಇಲ್ಲಿ ಜಾತ್ರೆ ನಡೆದಿತ್ತು, ಹಾಗಾಗಿ ಎಲ್ಲ ತೋರಣಗಳೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಹೊರಗಿನಿಂದ ದೇವಸ್ಥಾನ ಈ ರೀತಿ ನಮಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಒಂದು ರಥ ಇದೆ ನೋಡಿ. ಈಗ ಸದ್ಯದಲ್ಲಿ ಒಂದು ಜಾತ್ರೆ ನಡೆದಿತ್ತು, ಹಾಗಾಗಿ ಆ ರಥ ಎಲ್ಲ ಇನ್ನೂ ತೆಗಿಲ್ಲ, ಹಂಗೆ ಇಟ್ಟಿದ್ದಾರೆ. ನೀವು ಅದನ್ನ ನೋಡ್ಬೋದು. ಅಲ್ಲಿ ನೋಡಿ ಕನ್ನಡ ಬಾವುಟಗಳು ಕಾಣಿಸ್ತಿದ್ದಾವೆ ನಿಮಗೆ. ಎಷ್ಟು ದೊಡ್ಡದಾಗಿದೆ ನೋಡಿ ರಥ. ಈ ಭುವನೇಶ್ವರಿ ತಾಯಿಯು 10 ಮಹಾವಿದ್ಯಾದೇವತೆಗಳಲ್ಲೊಬ್ಬಳು ಹಾಗೂ ತಾಯಿ ದುರ್ಗೆಯ ಒಂದು ಅಂಶ. ಭುವನೇಶ್ವರಿ ಅಂದರೆ ಭುವನ ಈಶ್ವರಿ. ಭುವನ ಅಂದರೆ ವಿಶ್ವ, ಭೂಮಿ ಅಂತ ಅರ್ಥ ಬರುತ್ತೆ. ಈಶ್ವರಿ ಅಂದರೆ ತಾಯಿ ಅನ್ನೋ ಅರ್ಥ, ಅಂದರೆ ಭೂಮಿ ತಾಯಿ ಅಂತ ಅರ್ಥ ಕೂಡ ಬರುತ್ತೆ. ಈ ದೇವಸ್ಥಾನ ಎಲ್ಲಿದೆ ಅಂತಂದರೆ, ಇದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಭುವನಗಿರಿ ಅನ್ನೋ ಊರಲ್ಲಿ ಇದೆ. ಭುವನೇಶ್ವರಿ ದೇವಾಲಯದ ನಿರ್ಮಾಣವನ್ನು ಕದಂಬರ ಕಾಲದಲ್ಲಿಯೇ ಪ್ರಾರಂಭಗೊಂಡಿತ್ತು, ಆದರೆ ಅದರ ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿರಲಿಲ್ಲ. ಇನ್ನು ಮುಂದುವರೆದ ಐತಿಹಾಸಿಕ ಕಥೆಯನ್ನು ನಾನು ನಿಮಗೆ ಇಲ್ಲಿ ಕೆಳಗೆ ಮೆಟ್ಲು ಇಳಿದು ಹೋದ್ಮೇಲೆ ಮುಂದೆ ಹೇಳ್ತೀನಿ. ನಾವು ಗಾಡಿ ಬರಬೇಕು ಅಂದರೆ ಆ ಕಡೆ ಅಲ್ಲಿ ಮೇಲೊಂದು ರೋಡ್ ಐತಿ, ಅಲ್ಲಿ ಕೂಡ ಬರ್ಬೋದು. ಹಂಗೆ ಮೆಟ್ಲು ಮೇಲೆ ಹತ್ತಿ ಬರಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಹತ್ತಿನಲ್ಲ, ಅಲ್ಲಿ ಕೂಡ ಬರ್ಬೋದು. ದಾರಿ ತೋರಿಸ್ತೀನಿ ಹೆಂಗೈತೆ ಅಂತ. ಆಮೇಲೆ ನಾನಿವಾಗ ಹತ್ತಿ ಬಂದಿದ್ದೆ ಅಲ್ಲಿಂದನೇ. ಇಲ್ಲಿ ಕೆಳಗೆ ಹೋಗಬೇಕು. ಎಷ್ಟು ಮೆಟ್ಲಿದಾವೆ ಅಂತ ಲೆಕ್ಕ ಮಾಡಲಲ್ಲ, ಮತ್ತು ಮೇಲಾಗ ಲೆಕ್ಕ ಮಾಡ್ಕೊಬರೋಣ. ಮತ್ತು ಸುಮಾರು ಕೆಳಗಿಳಿದು ಹೋಗ್ಬಿಟ್ಟಿದ್ದೆ, ಮತ್ತು ಮೆಟ್ಲು ಲೆಕ್ಕ ಮಾಡೋಣ ಅಂತ ಮೇಲೆ ಬಂದೆ. ಲೆಕ್ಕ ಮಾಡ್ಕೊಂಡು ಹೋಗೋಣ, ಏನಾರು ಆಗಲಿ. ಅಯ್ಯಪ್ಪ, ಸುಮಾರು ಕೆಳಗೆ ಹೋಗ್ಬಿಟ್ಟಿದ್ದೆ, ಸುಸ್ತಾಗುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20. A few moments later. 45 46 47 48 90 50. 3 days later. 96 97 90 100. ಉಳಿದಿದ್ದನ್ನು ತೋರಿಸ್ತೀನಿ. 2000 years later. 99 ಇಲ್ಲಿ ಕರೆಕ್ಟ್ 200 ಮೆಟ್ಲಾಯಿತು. ಒಂದಿಷ್ಟಿದ್ದಾವೆ, ಲೆಕ್ಕ ಮಾಡಿಬಿಡ್ತೀನಿ. ವ್ಯೂಸ್ ನೋಡಿ ಗುರು ಹೆಂಗೈತಿ. ನಾನು ಹೇಳಿದ್ನಲ್ಲ ಮೆಟ್ಲೈತೆ ಬರಬೇಕು ಅಂತ. ಇಲ್ಲೇ ಮೇಲ್ಕೆರೆಯಿಂದ ಈ ಕಡೆ ಬಸ್ ಸ್ಟ್ಯಾಂಡ್ ರೋಡ್ ಇದೆಯಲ್ಲ, ಅಲ್ಲಿಂದ ಮೇಲೆ ಬರಬೇಕು. ಕೆರೆ ನೋಡಿ ಹೇಗಿದೆ. ಎಷ್ಟಾಯಿತು? 100 ಆಗಿತ್ತಲ್ಲ. 1 2 3 4 5 6 7 ಒಟ್ಟು 207 ಮೆಟ್ಲಿದ್ದಾವೆ. 207 ಮೆಟ್ಲು ಹತ್ತಕ್ಕಾಗಿದ್ರೆ ಈ ದಾರಿಗೆ ಬರ್ರಿ, ಇಲ್ಲ ಅಂದರೆ ಆ ಕಡೆ ಒಂದು ರೋಡ್ ಐತಿ, ಅದನ್ನೂ ತೋರಿಸ್ತೀನಿ, ಅಲ್ಲಿ ಬರ್ರಿ. ಓಕೆನಾ? ಕೆರೆ ಮಾತ್ರ ಸಖತ್ತಾಗೈತಿ. ಅದು ಕುಮಟಾ ರೋಡು, ಕುಮಟಾ ಟು ಸಿದ್ದಾಪುರ, ಸಿದ್ದಾಪುರ ಟು ಕುಮಟಾ. ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತಿರ್ತವೆ. ಮೇಲೆ ಹತ್ತಿ ಕೆಳಗಿಳಿದು ಬರೋ ಅಷ್ಟೊತ್ತಿಗೆ ಬೆವರು ಕಿತ್ಕೊ ಹೋಗ್ಬಿಡ್ತು. ಅಯ್ಯಪ್ಪ, ಇನ್ನು ಹೋಗೋದಷ್ಟೆ. ಹೆಂಗಿತ್ತು ದೇವಸ್ಥಾನ? ಚೆನ್ನಾಗಿತ್ತಾ? ಆ ತಾಯಿ ಭುವನೇಶ್ವರಿ ದೇವಸ್ಥಾನ ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಅವತ್ತು ನಾನು ಗೋಲ್ಬಾವಿ ವಿಡಿಯೋ ತೋರಿಸ್ನಲ್ಲ, ಅವತ್ತು ಕೂಡ ಹೇಳಿದ್ದೆ ಇಲ್ಲಿ ಭುವನೇಶ್ವರಿ ದೇವಸ್ಥಾನ ಇದೆ, ಅದಕ್ಕೊಂದು ದಿವಸ ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ಕರ್ಕೊಂಡು ಬಂದಿದ್ದೀನಿ.
ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ, ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರಿ. ಥ್ಯಾಂಕ್ ಯು. ಬನ್ನಿ ಇಲ್ಲಿಂದ ಹೋಗೋಣ. ಆ ಕಥೆನ ಮೆಟ್ಲಿಳಿದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಕೇಳಿ ಹೇಳ್ತೀನಿ. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನದ ನಿರ್ಮಾಣದ ಕಾರ್ಯ ಮುಂದುವರಿಯುತ್ತೆ. ಕೊನೆಗೆ 1698ರಲ್ಲಿ ಬಿಳಗಿ ಸಾಮ್ರಾಜ್ಯದ ಅರಸರು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಟ್ಟಿಸ್ತಾರೆ. ಇದನ್ನು ಪೂರ್ಣವಾಗಿ ಕಟ್ಟೋದ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡವರು ಬಿಳಗಿ ಸಾಮ್ರಾಜ್ಯದ ಕೊನೆಯ ಅರಸ ಬಸವೇಂದ್ರ. ಈ ಬಿಳಗಿಯ ಹಿಂದಿನ ಹೆಸರು ಏನಾಗಿತ್ತಂದರೆ ಶ್ವೇತಪುರ ಅಂತ ಕರಿತಿದ್ರು. ಈ ಬಿಳಗಿಯಲ್ಲಿದೆ. ನಾನು ಈ ಹಿಂದೆ ಬಿಳಗಿಯ ಗೋಲ್ಬಾವಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಗೋಲ್ಬಾವಿಯನ್ನು ಕಟ್ಟಿಸಿದವರು ಸಹ ಈ ಬಿಳಗಿಯ ಅರಸರೇ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಕನ್ನಡ ಮಾತೆಯಾದಂತಹ ಭುವನೇಶ್ವರಿ ತಾಯಿಯ ತ್ರಿಕಾಲ ಪೂಜೆಯ ಏಕೈಕ ದೇವಾಲಯ ಇರೋದು ನಮ್ಮ ಸಿದ್ದಾಪುರದಲ್ಲಿ. ಈ ದೇವಾಲಯದ ಬಳಿ ಒಂದು ನೀರಿನ ಕೆರೆ ಕೂಡ ಇದೆ. ಈ ಕೆರೆ ನೀರನ್ನು ಆ ದೇವಿಯ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಲಾಗುತ್ತೆ. ಅದನ್ನು ಹೊರತುಪಡಿಸಿ ಜಾನುವಾರುಗಳಿಗಾಗಲಿ, ಮೀನು ಹಿಡಿಯೋದಕ್ಕಾಗಲಿ ಮತ್ತು ಬಟ್ಟೆ ಒಗೆಯೋದಕ್ಕಾಗಲಿ ಇಲ್ಲಿ ಅನುಮತಿ ಕೊಡೋದಿಲ್ಲ. ಕೆರೆಯನ್ನು ದಾಟಿದ ಬಳಿಕ ದೇವಸ್ಥಾನಕ್ಕೆ ಹೋಗಲು ಮೆಟ್ಲುಗಳಿವೆ. ನೀವಿವಾಗ ನೋಡಿದ್ರಲ್ಲ, ಅವೇ ಮೆಟ್ಲುಗಳು. ಈ ದೇವಸ್ಥಾನ ಸುಮಾರು 200 ಅಡಿ ಎತ್ತರದ ಭುವನಗಿರಿ ಬೆಟ್ಟದ ಮೇಲೆ ಸ್ಥಾಪಿತವಾಗಿದೆ. ಈ ದೇವಾಲಯವು ಅರಣ್ಯದ ಮಧ್ಯಭಾಗದಲ್ಲಿದೆ. ಅದು ಪಶ್ಚಿಮ ಘಟ್ಟಗಳ ಒಂದು ಭಾಗ. ಭುವನೇಶ್ವರಿ ದೇವಿಯ ದೇವಾಲಯವಲ್ಲದೆ ಇನ್ನೂ ಹಲವಾರು ದೇವಸ್ಥಾನಗಳು, ಗಣಪತಿ, ಗೋಪಾಲಕೃಷ್ಣ, ನಂದಿಕೇಶ್ವರ ದೇವಾಲಯ ಹಾಗೂ ನಾಗದೇವತೆಗಳು ಕೂಡ ಇಲ್ಲಿವೆ. ಅವಾಗ ನಾನು ತೋರಿಸ್ನಲ್ಲ ಕೆಲವು ಗುಡಿಗಳಿದ್ವಲ್ಲ, ಅವೇ ಈ ದೇವಾಲಯಗಳು. ಇನ್ನು ಬೆಳಿಗ್ಗೆ ಸಮಯದಲ್ಲಿ ಮಹಾಮಂಗಳಾರತಿ ಮಾಡೋದು ರೂಢಿಯಲ್ಲಿದೆ. ಈ ದೇವಾಲಯ ಕರುನಾಡ ರಾಜರಾಜೇಶ್ವರಿ ಭುವನಗಿರಿಯ ಭುವನೇಶ್ವರಿ ಅಂತ ಕೂಡ ಈ ತಾಯಿಯನ್ನು ಕರೀತಾರೆ. ಇಲ್ಲೇ ನೋಡಿ, ನಾನು ಆವಾಗ ಹೇಳಿದ್ನಲ್ಲ, ಮೇಲ್ಗಡೆಯಿಂದ ದೇವಸ್ಥಾನದ ಬಾಗಿಲಿಗೆ ರೋಡ್ ಹೋಗುತ್ತೆ ಅಂತ. ಇದೇ ರೋಡು. ಇಲ್ಲಿ ಮೇಲೆ ಹೋದರೆ ಅಲ್ಲೇ ದೇವಸ್ಥಾನದ ಎದುರುಗಡೆನೇ ಗಾಡಿ ತೊಗೊಂಡು ಹೋಗ್ಬೋದು ನಾವು. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇಲ್ಲಿ ರೋಡಲ್ಲಿ ಏನು ತೋರಿಸ್ತದೆ ಅಂತ ಅಂದ್ಕೊಂಡ್ರೆ, ಅಲ್ಲಿ ನೋಡಿ ತುಂಬ ಇಳುತ್ತೈತಿ, ಗಾಡಿ ನಿಲ್ತದ. ಅಲ್ಲಿ ನೋಡಿ ಕಾಣಿಸ್ತೈತೆ ಏನಾರು, ಅದೇ ದೇವಸ್ಥಾನ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ನಾವು ಈಗ ಹೋಗಿ ಬರ್ತಾ ಇರೋದು ಅಷ್ಟೇ.